ಜರ್ನಿ ಬಗ್ಗೆ ಬೇರೆ ಯಾವಾಗಲಾದ್ರೂ ಮಾತಾಡೋಣ. ಹೌದು ಸೂಪರ್ ಸರ್. ನೀವು ಕಿಂಗ್ ಬಗ್ಗೆ ಮಾತಾಡಿ ಸರ್. ಆಕ್ಚುಲಿ ಕ್ಯಾಮ್ರಾ ನೋಡಿ ಮಾತಾಡಿದ್ರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ಮೊದಲೇ ನಿಮ್ ಗಡ್ಡ ಮಾತ್ರ ಕಾಣಿಸುತ್ತೆ, ಬನ್ನಿ ಇಲ್ಲಿ ಮಧ್ಯಕ್ಕೆ. ಓಕೆ ರೆಡಿ? ಜಾಕ್ ಸರ್ಗೆ ದೊಡ್ಡ ಚಪ್ಪಾಳೆ. ಇಟ್ ಈಸ್ ಅ ವೆರಿ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್. ಜಾಕ್ ಸರ್ ಕ್ಯಾಮ್ರಾ ಹಿಂದೆ ನಿಂತು ಎಲ್ಲರನ್ನ ನೀವು ಆಟ ಆಡಿಸಿ ಆಯ್ತು. ಲುಕಿಂಗ್ ಟು ದ ಕ್ಯಾಮರಾಸ್ ಅಂಡ್ ಆನ್ಸರ್ ನೌ. ಓವರ್ ಟು ಯು ಸರ್. ಆಕ್ಚುಲಿ ಸ್ಟೋರಿ ಬಂದು ರಿಲೇಟೆಡ್ ಸ್ಟೋರೀಸ್. ಯಾವುದೇ ಸುಮ್ಮನೆ ಟೈಟಲ್ನ ಇಡಬೇಕು ಅಂತ ಆಗಲಿ ಇಲ್ಲ ಪ್ರಮೋಷನ್ಗೆ ಆಗಲಿ ಇಟ್ಟಿಲ್ಲ. ಸ್ಕ್ರಿಪ್ಟ್ ಮಾಡುವಾಗಲೇ ಟೈಟಲ್ ಬಂದಿದ್ದು. ಸೊ ಹಾಗಾಗಿ ಟೈಟಲ್ ಇಟ್ಟಿದ್ದು ಸರ್. ನಿಮಗೆ ಮೇ ಬಿ ಏನು ನೋಡಿದ್ರಲ್ಲ, ಸೊ ಅದನ್ನು ಹೋಲ್ ಸಿನಿಮಾ ನೋಡಿದ್ರೆ ನಿಮಗೆ ಆ ಟೈಟಲ್ಗೆ ಏನಕ್ಕೆ ಇಟ್ಟಿದ್ದಾರೆ, ಆ ಟೈಟಲ್ ಏನಕ್ಕೆ ಬಂದಿದೆ ಅನ್ನೋದು ನಿಮಗೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಸರ್. ಹಾಂ ಸರ್. 95 ಟೈಮಲ್ಲಿ ಬಂದಿರೋಂಥ ಟೈಮ್ ಸರ್. ಇಲ್ಲ ಸರ್. ಇಲ್ಲ ಸರ್. ಮೇ ಬಿ ನಾನು ತುಂಬ ಚೈಲ್ಡ್ಹುಡ್ ಡೇಸಿಂದ ನೋಡ್ಕೊಂಡು ಬಂದಿರೋಂಥ ಹೀರೋ ಸರ್. ಸ್ವಲ್ಪ ನಾನು ಕಂಫರ್ಟಬಲ್ ಆಗಿ ಮಾತಾಡಿ. ಆರಾಮ್ಸೆ. ಆ್ಯಕ್ಚುಲಿ ಚೆನ್ನೈಲಿ ಕೂತ್ಕೊಂಡು ತುಂಬ ತೊಂದರೆ ಕೊಡ್ತಿದ್ದೀರ ಮಮ್ಮೆಲ್ಲ. ಇಲ್ಲ ಸರ್ ಪ್ಲೀಸ್ ಬಿ ಕಂಫರ್ಟೇಬಲ್. ಮೈಕ್ ಹಿಂಗೆ ಇಟ್ಕೊಂಡು. ಇಲ್ಲ ಗೊತ್ತಾಯ್ತು ಸರ್. ನಾನು ಮಂಡ್ಯದವನು ಸರ್. ಶ್ರೀರಂಗಪಟ್ಟಣ ಮೈಸೂರು. ಈಗ ಒಂದು 10 years ಇಂದ ಸೆಟ್ಲ್ ಆಗಿದ್ದೀನಿ ಅಷ್ಟೇ. ಬಟ್ ಬೇಸಿಕಲಿ ಮೈಸೂರು. ಇಲ್ಲ ಸರ್, ಅದು ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಬಟ್ ಸಿನಿಮಾ ಬಂದು ವಿಂಟರ್ ಸ್ಟೈಲ್ ಸೆಟ್ ಮಾಡಿದ್ದೀವಿ ಸರ್. ಹೋಲ್ ಸಿನಿಮಾ ಬಂದು ವಿಂಟರ್ ಸ್ಟೈಲಲ್ಲಿದೆ. ಯೋಗಿ ಸರ್ ಏನಕ್ಕೆ ಸೆಲೆಕ್ಟ್ ಆಗಿದ್ದು ಅಂದರೆ ಮೇ ಬಿ ಅವ್ರಿಗಿನ್ನ ನನ್ನ ಕತೆಗೆ ಬೇರೆ ಯಾರು ಬರಲಿಲ್ಲ ಸರ್. ಚೆನ್ನೈಯಿಂದ ನಾನು ನಮ್ಮ ಶಶಾಂಕ್ ಸರ್ ಕಾಲ್ ಮಾಡಿ ಸರ್ಗೆ ಮಾಡೋಣ ಅಂತ ಹೇಳ್ಕೊಂಡಿದ್ದೀನಿ ಅಂತ ಅನ್ನುವಾಗಲೇ ಎಲ್ಲರೂ ಹ್ಯಾಪಿ ಆದರು ಸರ್. ನಮ್ಮ ಶಶಾಂಕ್ ಸರ್ಗೆ ಒಂದು ಮಾತು ಹೇಳಿದೆ, ಇದನ್ನು ಯೋಗಿ ಸರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಅವ್ರು ಆ ಮೂಮೆಂಟಲ್ಲಿ ಒಂದು ವರ್ಡ್ಸ್ ಹೇಳಿದ್ರು ಯೋಗಿ ಸರ್ ಬಗ್ಗೆ. ಮೇ ಬಿ ಅದು ಇನ್ನೂ ನನಗೆ ಆ ಮೂಮೆಂಟ್ ಇದೆ. ನಮ್ಮ ಆಕಾಶ್ ಅಂತ ಇದ್ದಾನೆ. ಸೊ ಯಾವಾಗಲೂ ಅವ್ನಿಗೆ ಹೇಳ್ತೀನಿ ಈ ಥರ ಏನಾದರೂ ಮಾಡಬೇಕು ಅಂದಾಗ. ಆಕಾಶ ಮತ್ತು ನಮ್ಮ ಶಶಾಂಕ್ ಸರ್ ಹೇಳಿದ ಮಾತು ಯೋಗಿ ಸರ್ನೇ ಬೇಕು ಅನ್ನೋದಕ್ಕೆ ರೀಸನ್ನು ಈ ಕತೆ ಇದು ಮಾಡಿದ್ದು ಸರ್, ಡಿಮ್ಯಾಂಡ್ ಮಾಡಿದ್ದು. ಏನಾದರೂ ಸರ್ ಇಲ್ಲ, ಅದು ಜಸ್ಟ್ ಪ್ಲೇಸ್ಗೆ ಒಂದು ನೇಮ್ ಇಟ್ಕೊಂಡಿದ್ದೀವಿ ಸರ್ ಟೀಸರ್ಗೋಸ್ಕರ. ಬಟ್ ಪ್ಲೇಸ್ ನಿಮಗೆ ಓವರ್ ಆಲ್ ಸಿನಿಮಾ ನೋಡುವಾಗ ನಿಮ್ಗೆ ಅದೊಂದು ಪ್ರಾಪರ್ ಆಗಿ ಒಂದು ಯೂನಿವರ್ಸ್ ಸೆಟ್ ಆಗುತ್ತೆ. ಓಕೆ. ಇಲ್ಲ ಮಾಮ್ ಆ ಥರ ಎಲ್ಲ ನನಗೆ. ಹಾಂ ಇಲ್ಲ, ನನಗೆ ಅದು ಕಿಂಗ್ ಬರುತ್ತೆ ಅಂತ ಗೊತ್ತಿದ್ದೆ ಇದನ್ನು ಇಟ್ಟಿದ್ದು ನಾನು. ಇಲ್ಲ ಸರ್, ಸ್ಕ್ರಿಪ್ಟ್ ಮಾಡಿದ್ದು 3-4 years ಬ್ಯಾಕ್ ಸರ್. ಮೇ ಬಿ ಆ ಕಿಂಗ್ ಬರ್ತಾ ಇರೋದು ಈಗ ಅಲ್ಲ. ಸೊ ನಾನು ಬಿಫೋರ್ 3-4 years ಬ್ಯಾಕೇ ಕಿಂಗ್ ಅಂತ ಟೈಟಲ್ ಇಟ್ಕೊಂಡಿದ್ದೆ. ನಾನು ಅದನ್ನು ಯೋಗಿ ಸರ್ ಹತ್ರನೂ ಡಿಸ್ಕಷನ್ ಮಾಡಿದ್ದೀನಿ. ಹೋಲ್ ನನ್ನ ಟೀಮ್ ಗೊತ್ತಿದೆ ಸರ್ ಆ ವಿಚಾರ. ಯೋಗಿ ಅವರ ಯಾವ ಕ್ಯಾರೆಕ್ಟರ್ನ ನೋಡಿ, ಹಿಂದಿನ ಸಿನಿಮಾದ ಕ್ಯಾರೆಕ್ಟರ್ ನೋಡಿ ನಿಮಗೆ ಈ ಕ್ಯಾರೆಕ್ಟರ್? ಅಂಬಾರಿ ಸರ್. ಡೆಫಿನೆಟ್ ಆಗಿ ಸರ್. ಹಾಂ ಸರ್ ಹೋಲ್ ಮೇ ಬಿ ನೀವು ಟೀಸರ್ ನೋಡಿದಾಗ ಶಿವಣ್ಣ ಒಂದು ಮಾತು ಹೇಳಿದ್ರು, ನಂಗೆ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಹೋಲ್ ಟೀಸರಲ್ಲಿ ಹೇಳ್ಬೇಕು ಅಂದ್ಕೊಂಡಿದ್ದೆ ಆ ಪೋರ್ಷನ್ಸನ್ನು. ಯೋಗಿ ಸರ್ನ ಟೀಸರ್ ನೋಡುವಾಗ ಎಲ್ರಿಗೂ ಒಂದು ಥಾಟ್ಸ್ ಬರುತ್ತೆ, ಇದು ಏನೋ ತುಂಬ ಅಲ್ಟಿಮೇಟ್ ವೈಲೆನ್ಸು, ಅದು ಇದು ಆ್ಯಕ್ಷನ್ ಅದು ಇದು ಅಂತ ಹೇಳಿ. ಎಂಡ್ ಮೂಮೆಂಟಲ್ಲಿ ಯೋಗಿ ಸರ್ ಕಣ್ಣಲ್ಲಿ ನೀರು ಬರ್ತಲ್ಲ, ಹೋಲ್ ಸಿನಿಮಾ ಅದೇ ಆಗಿದೆ ಸರ್. ಸೊ ಈ ಟೀಸರಿಂದ ಹೇಳಕೊಟ್ಟಿದ್ದು ಅದೇನ. ಯೋಗಿ ಸರ್ನ ಮೇ ಬಿ ಗೊತ್ತಿಲ್ಲ ಸರ್, ದೊಡ್ಡವ್ರ ಬಗ್ಗೆ ಆಗಲಿಲ್ಲ, ಮುಂದೆ ಮಾಡಿರೋ ಬಗ್ಗೆ ಗೊತ್ತಿಲ್ಲ. ಬಿಗ್ಗೆಸ್ಟ್ ಆ್ಯಕ್ಟರ್ ಸರ್. ನಾನು ಚೆನ್ನೈಲಿ ಇದನ್ನು ತೋರಿಸ್ತಿರುವಾಗ ಎಲ್ಲರೂ ಸರ್ಪ್ರೈಸಲ್ಲಿ ಶಾಕ್ ಆಗಿದ್ದ ಡೇಸ್ಗಳಿದೆ. ಟೀಸರ್ ನೋಡಿ ಯಾರಿದು ಅಂತ ಹೇಳಿ. ಅಷ್ಟು ದೊಡ್ಡ ಆ್ಯಕ್ಟರ್ ಸರ್. ಇವನ್ ನನ್ನ ಚೆನ್ನೈ ಟೀಮ್ ಗೊತ್ತಿದೆ ಸರ್. ಇವ್ರನ್ನ ನೋಡಿ ಯಾರಿದು ಅಂತ ಹೇಳಿ ಸರ್ಚ್ ಮಾಡಿದ್ದಾರೆ ಸರ್. ನನ್ನ ಮುಂದೆನೇ ಸರ್ಚ್ ಮಾಡಿದ್ದಾರೆ ಯೋಗಿ ಸರ್ ಬಗ್ಗೆ. ಈ ಮಟ್ಟದ ಪರ್ಫಾರ್ಮೆನ್ಸ್ ಅಂತ. ಆಮೇಲೆ ಪ್ರತಾಪ್ ನಾರಾಯಣ್ ಸರ್ ನಿನ್ನೆ ನಾನು ಮೀಟ್ ಮಾಡುವಾಗ ಒಂದು ಮಾತು ಹೇಳ್ತಿದ್ರು. ಅವರು ಕಣ್ಣಲ್ಲಿ ನೀರು ಹಾಕುವಾಗ ಅವರೇ ಅಪೋಸಿಟಲ್ಲಿ ಇದ್ದಿದ್ದು ಸರ್.
ಅವ್ರು ಎಕ್ಸಾಕ್ಟ್ ಒಂದು ಮಾತು ಹೇಳಿದ್ರು, ಅದು ಯೋಗಿ ಸರ್ ಸ್ಟ್ರೆಂತ್ ಏನು ಅನ್ನೋದನ್ನ ಅಂದ್ರೆ ಅದೊಂದು ಮೂಮೆಂಟ್ ಇದೆ ಸರ್. ಸೊ ಹಂಗಾಗಿ ಯೋಗಿ ಸರ್ಗೆ ಬೆಟರ್ ಆಪ್ಷನ್ ನನಗೆ ಯಾವುದೂ ಇರಲಿಲ್ಲ ಸರ್. ಯಾವ ಡೈಲಾಗ್ ಬಗ್ಗೆ ಸರ್? ಓವರಾಲ್ ಸಿನಿಮಾದಲ್ಲಿ ಆಮೇಲೆ ಮಾತಾಡೋಣ ಸರ್. ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀನಿ ಸರ್. ಸರ್ ಈಗ ಕಿಂಗ್ ಅಂತ ಇಟ್ಟಿದ್ರಲ್ಲ ಸರ್ ನೀವು, ಸ್ಯಾಂಡಲ್ವುಡ್ಗೆ ಶಿವಣ್ಣನೇ ಕಿಂಗ್ ಆಲ್ವೇಸ್, ಯಾವಾಗಲೂ ಕೂಡ. ಇವಾಗ ಟೈಟ್ಲ್ ಇಟ್ಟಾಗ ಅದೊಂದು ಜವಾಬ್ದಾರಿ, ತುಂಬಾ ದೊಡ್ಡ ಜವಾಬ್ದಾರಿ. ಡೆಫಿನೆಟ್ ಆಗಿ ಸರ್, ಆಡಿಯನ್ಸ್ಗೆ ಕನ್ವಿನ್ಸ್ ಆಗಬೇಕು. ಡೆಫಿನೆಟ್ ಆಗಿ ಸರ್. ಆಡಿಯನ್ಸ್ ನಾನು ಕುತ್ಕೊಂಡು ನೋಡಿದಾಗ ಯೋಗಿ ಸರ್ ನಾನು ಕಿಂಗ್ ಅನ್ನಿಸ್ಬೇಕು, ಹಾಂ ಸರ್. ಆ ಥರ ಎಲಿಮೆಂಟ್ಸ್ ಇದೆಯಾ? ಡೆಫಿನೆಟ್ಲಿ ಸರ್. ನಾನು ಈಗಲೂ ಹೇಳ್ತೀನಿ ಸರ್, ಈ ಥಿಯೇಟರ್ ಬಂದು ಆ ಸಿನಿಮಾ ನೋಡಿ ನೀವೀಗ ಏನು ಟೀಸರಲ್ಲಿ ನೋಡಿದಿರಲ್ಲ ಅದಕ್ಕೆ 100% ನಿಮಗೆ ಇದು ಕೊಡ್ತೀನಿ ಸರ್ ನಾನು. ಸರ್ ಅದ್ರ ಜೊತೆಗೆ ಕನ್ನಡ ಸುಲ್ತಾನ್ ಅಂತ ಇಟ್ಟಿದ್ದೀರಾ ಯೋಗಿ ಸರ್ಗೆ, ಹಾಂ. ಖುಷಿ ಆಯ್ತು ನಮಗೆ. ಹಾಂ. 50 ಸಿನಿಮಾಗೆ ಈ ರೇಂಜಿಗೆ ಬರ್ತಾ ಇರೋದು ಹಾಂ ಸರ್. ಖುಷಿ ಆಯ್ತು. ಆ ಸುಲ್ತಾನನಿಗೆ ಸಿಗ್ಬೇಕಾದಂತ ಎಲ್ಲ ಎಲಿಮೆಂಟ್ಸ್ಗಳು, ಮಜಾ ಮಸ್ತಿ ಸಿನಿಮಾದಲ್ಲಿ ಇರಬೇಕು. ಡೆಫಿನೆಟ್ ಆಗಿ ಸರ್, ಡೆಫಿನೆಟ್ ಆಗಿ ಸರ್. ಒನ್ ಮೋರ್ ಥಿಂಗ್ ಸರ್, ಮೇ ಬಿ ಜಸ್ಟ್ ಇದೆಲ್ಲ ಕಂಟೆಂಟ್ ಅದೆಲ್ಲ ಬೇರೆ ಬಿಗ್ಗೆಸ್ಟ್ ಬಜೆಟಲ್ಲಿ ಸಿನಿಮಾ ಆಗ್ತಿದೆ ಸರ್. ಬಿಗ್ಗೆಸ್ಟ್ ಬಜೆಟಲ್ಲಿ ಸ್ವಲ್ಪ ಅಷ್ಟೇ ಆಗಿದೆ ಟೀಸರ್ ಪೋರ್ಷನ್ನು, ರಿಮೈನಿಂಗ್ ಒಂದಷ್ಟು ಪೋರ್ಷನ್ಸ್ಗಳಾಗಿದೆ. ನೆಕ್ಸ್ಟ್ ಮಂತ್ ಎಂಡಲ್ಲಿ ಸ್ಕೆಡ್ಯೂಲ್ಸ್ಗಳು ಸ್ಟಾರ್ಟ್ ಆಗ್ತಿದೆ ಸರ್. ಚೆನ್ನೈಲಿದೆ ಸರ್, ಮಂಗಳೂರಲ್ಲಿದೆ, ಮೈಸೂರಲ್ಲಿದೆ ಸರ್. ಇನ್ನೊಂದಷ್ಟು ಪ್ಲಾನ್ ಆಗಿರ್ತದೆ. ಹಾಂ ಸರ್. ಇಲ್ಲ, ಆ್ಯಕ್ಚುಲಿ ಫಸ್ಟು ನಾನು ಯೋಗಿ ಸರ್ ಪ್ಲಾನ್ ಮಾಡಿದ್ದು ಮತ್ತು ನನ್ನ ಪ್ರೊಡ್ಯೂಸರ್ ಹತ್ರ ಡಿಸ್ಕಷನ್ ಮಾಡಿದ್ದು ಜಸ್ಟ್ ಕನ್ನಡ ತಮಿಳ್ ಎರಡನೇ ಸರ್. ಅದಾದಮೇಲೆ ಯೋಗಿ ಸರ್ ಹತ್ರ ಡಿಸ್ಕಷನ್ ಮಾಡ್ತಾನೆ, ಓಕೆ ಇನ್ನೊಂದು ಲ್ಯಾಂಗ್ವೇಜ್ ಹೋಗೋಣ ಅಂತ ಹೇಳಿದ್ದು ಸರ್. ಓಕೆ, ಅವ್ರಿಗೂ ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇರಲಿಲ್ಲ ಸರ್. ಬೇಡ ಜಾಗ ನಾವು ನಾರ್ಮಲಾಗಿ ಹೋಗೋಣ ಅಂತ. ನನಗೂ ಅಷ್ಟೇ ಎರಡೆಲ್ಲ ಲ್ಯಾಂಗ್ವೇಜ್ ಹೋಗೋಣ ಸರ್ ಅಂತಲೇ ಇದ್ದಿದ್ದು. ಬಿಕಾಸ್ ತಮಿಳಲ್ಲಿ ಇದ್ದಿದ್ದರಿಂದ ನಾನು ಅಲ್ಲಿ ಹೋಗೋಣ ಅಂತ ಅಂತಿದ್ದೆ. ಸರ್ ಇಲ್ಲಿಗೆ ಹೋಗೋಣ, ಎಲ್ಲಕ್ಕೂ ಹೋಗೋಣ ಅಂತಲೇ ಹೇಳ್ತಿದ್ದು. ಲಾಸ್ಟ್ ಮೂಮೆಂಟ್ ಕಾಲ್ ಸರ್, ತೆಲುಗು ತೊಗೊಂಡಿದ್ದು ಲಾಸ್ಟ್ ಮೂಮೆಂಟಲ್ಲಿ ಸರ್ ಹತ್ರ ಡಿಸ್ಕಷನ್ ಮಾಡಿದ್ರೆ ತೊಗೊಂಡಿದ್ದು. ಸರ್ ನಿಮ್ದು 12 ವರ್ಷದ ಯಾವ ಸಿನಿಮಾಗಳು ಮಾಡಿದ್ದೀರಿ ಸರ್? ಇಲ್ಲ, ಚೆನ್ನಾಗಿ ಕೆಲಸ ಮಾಡಿದ್ದೆ. ಪ್ರಸಾದ್ ಸ್ಟುಡಿಯೋದಲ್ಲಿ 2 years ಕೋರ್ಸ್ ಮಾಡಿ ಅದಾದಮೇಲೆ ಅಯೋಧ್ಯೆ ಅಂತ ಹೇಳಿ ಒಂದು ಮೂವಿ ಇದೆ ಸರ್, ಮೂರ್ತಿ ಅಣ್ಣ ಅಂತ ಹೇಳಿ, ಅವ್ರ ಹತ್ರ ಕೆಲಸ ಮಾಡಿದ್ದೇನೆ. ಅಲ್ಲಿ ಚೆನ್ನಾಗಿ ಕೆಲಸಗಳು ಮಾಡಿದ್ದು ಸರ್ ತುಂಬ. ಹಾಂ, ಇಲ್ಲ ಸರ್, ಇಂಡಿಯನ್ ಸಿನಿಮಾ ಸರ್. ಈಗ ಕನ್ನಡ ಮತ್ತೆ ತಮಿಳ್ ಟೈಟಲ್ ಟೀಸರ್ನ ಪ್ಲೇ ಮಾಡಿದ್ರಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಕನ್ನಡ ಸಾಂಗ್ ಒಂದು ಪ್ಲೇ ಆಗ್ತದೆ. ಅದು ಇಲ್ಲಿ ಮಾತ್ರ ಇದೆ ಸರ್, ಯೂಟ್ಯೂಬಲ್ಲಿ ಇಲ್ಲ. ಯೂಟ್ಯೂಬಲ್ಲಿ ಹಾಂ, ಜಸ್ಟ್ ನಮಗೋಸ್ಕರ ಇಟ್ಕೊಂಡಿದ್ದು. ತಮಿಳು ಸಿನಿಮಾಗೂ ಅದೇ ಸಾಂಗ್ ಇರುತ್ತೆ? ಇಲ್ಲ ಸರ್, ಬರೀ ಇಲ್ಲಿಗೆ ಸ್ಕ್ರೀನ್ ಮಾಡೋದಕ್ಕೆ ಮಾತ್ರ ಇಟ್ಕೊಂಡಿದ್ದೇವೆ. ಯೂಟ್ಯೂಬಲ್ಲಿ ಆ ಸಾಂಗ್ ಬಂದಿಲ್ಲ ಸರ್. ಸರ್ ತುಂಬ ದೊಡ್ಡ ಆರ್ಟಿಸ್ಟ್ ಬರ್ತಿದ್ದಾರೆ ಸರ್. ತಮಿಳಿಂದ ಒಂದಷ್ಟು ಜನ ಬರ್ತಿದ್ದಾರೆ, ತೆಲುಗುವಿಂದ ಬರ್ತಾರೆ, ಮಲಯಾಳಮಿಂದ ಬರ್ತಾರೆ, ಬಾಲಿವುಡಿಂದ ಒಂದಷ್ಟು ಜನ ಬರ್ತಿದ್ದಾರೆ ಸರ್. ಹಾಂ, ತುಂಬ ದೊಡ್ಡ ಆಕ್ಟರ್ ಬರ್ತಿದ್ದಾರೆ ಸರ್. ಇಷ್ಟು ವರ್ಷಗಳಲ್ಲಿ ಯೋಗಿ ಅವ್ರ ಕೆರಿಯರ್ ನೋಡ್ಕೊಂಡು ಬಂದಿದ್ದೀವಿ. ಒಳ್ಳೆ ನಟರು ಒಂದು ಗಟ್ಟಿ ಗೆಲುವಿಗೋಸ್ಕರ ಕಾಯ್ತಾ ಇದ್ದಾರೆ, ನಮ್ಮೆಲ್ರಿಗೂ ಗೊತ್ತಿದೆ. ಹಾಂ ಸರ್. ಅದೆಷ್ಟು ಪ್ರೆಷರೈಸ್ ಆಗುತ್ತೆ? ಈಸಿ ಇದೆ ಸರ್, ಈಸಿ ಇದೆ ಅಲ್ಲ ಸರ್. ಈಗ ನಮಗೂ ಖುಷಿನೇ, ನಾವು ಆಸೆ ಪಡ್ತಿರೋದೆ ಒಂದು ಹೊಡಿಬೇಕು, ಹೊಡೆದ್ರೆ ಬೆಟ್ಟನೇ ಹೊಡಿಬೇಕು ಅನ್ನೋದು. ಯೋಗಿ ಸರ್ ಅಷ್ಟು ಪೊಟೆನ್ಷಿಯಲ್ ಇವೆ. ಈ ಕಿಂಗ್ ಸಿನಿಮಾ ಮುಖದ ಆಗಬೇಕು. ಇಲ್ಲ, ಯೋಗಿ ಸರ್ ನಂಗೆ ಪ್ರೆಷರ್ ಕೊಟ್ಟಿದ್ರೆ ಅದು ಪ್ರೆಷರ್ ಆಗ್ತಿತ್ತು, ಅವರು ನಂಗೆ ಕೊಟ್ಟಿಲ್ಲ. ಡೆಫಿನೆಟ್ ಆಗಿ ನಿಮ್ಗೆಲ್ರಿಗೂ ಒಂದು ಮಾತು ಹೇಳ್ತೀನಿ, ನನ್ನ ಕಡೆಯಿಂದ, ನನ್ನ ಟೀಮ್ ಕಡೆಯಿಂದ, ನನ್ನ ಹೋಲ್ ಟೀಮ್ ಕಡೆಯಿಂದ ಡೆಫಿನೆಟ್ ಆಗಿ ಯೋಗಿ ಸರ್ಗೆ ಇದು ಬಿಗ್ಗೆಸ್ಟ್ ಹಿಟ್ ಆಗುತ್ತೆ ಇಂಡಿಯನ್ ಸಿನಿಮಾ. ಸರ್ ಅದೊಂದು ಸಿನಿಮಾದಲ್ಲಿ ಹೇಳ್ತೀನಿ, ಡೆಡ್ ಮ್ಯಾನ್ಸ್ ಅನ್ನೋದು ಅದೊಂದು ಚಾಪ್ಟರ್ ವೈಸಲ್ಲಿ ಹೋಗ್ತಿದ್ದೀನಿ ಸರ್. ಈ ಸಿನಿಮಾ ಎಂಡಲ್ಲಿ ಈ ಸಿನಿಮಾ ಎಂಡ್ಗೆ ಹೋದಾಗ ನಿಮ್ಗೆ ಅದಕ್ಕೆ ಆನ್ಸರ್ ಸಿಗುತ್ತೆ ಸರ್. ಏನಕ್ಕೆ ಡೆಡ್ ಮ್ಯಾನ್ ಶೋ ಅಂತ ಹೇಳ್ತಿದ್ದೀನಿ ಅನ್ನೋದಕ್ಕೆ ಅದೊಂದು ಆನ್ಸರ್ ಸಿಗುತ್ತೆ ಸರ್. 90s ಅಂತಂದ್ರೆ 90s ಅಲ್ಲಿ ನಡೆಯೋ ಕಥೆ ಅದರಿಂದ ಲೈವ್ ಲೊಕೇಶನ್ ಯಾವ ತರ ಪ್ಲಾನ್ ಮಾಡಿದಿರ ಅಥವಾ ಸೆಟ್ಗಳು ಸರ್, ಆಲ್ಮೋಸ್ಟ್ ಸೆಟ್ ಈಗ ಒಂದಷ್ಟು ಟೀಮಲ್ಲಿ ಡಿಸ್ಕಷನ್ ಆಗ್ತಿದೆ ಸರ್, ಎಲ್ಲೆಲ್ಲಿ ಮಾಡ್ಬೇಕು, ಏನೇನು ಮಾಡಬೇಕು ಅಂತ ಹೇಳಿ. ಅದನ್ನು ಯೋಗಿ ಸರ್ ಹತ್ರ ಡಿಸ್ಕಷನ್ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಸರ್. ಅದನ್ನ ಆಮೇಲೆ ಹೇಳ್ತೀನಿ ಮ್ಯಾಮ್, ಅದನ್ನು ಆಮೇಲೆ ಮುಂದೆ ಮಾತಾಡೋಣ, ಸಿಗ್ತೀವಲ್ಲ. ಇಲ್ಲ ಹೇಳ್ಬೇಕಾಗಿರೋದಲ್ಲ ಹೇಳಿದ್ದೀನಲ್ಲ ಮ್ಯಾಮ್. ಥ್ಯಾಂಕ್ ಯು so much. I think one of the cutest directors.